ಬರ ಹಾಗೂ ಬೆಳೆ ನಷ್ಟದಿಂದ ತತ್ತರಿಸಿರುವ ಕೋಲಾರ ಜಿಲ್ಲೆಯ ಸಾವಿರಾರು ರೈತ ಕುಟುಂಬಗಳ ಜೀವನಾಡಿಯನ್ನು ಆಗಿರುವಂತಹ ಹೈನೋದ್ಯಮವನ್ನು ರಕ್ಷಣೆ ಮಾಡುವಲ್ಲಿ ಸರ್ಕಾರ ಮತ್ತು ಹಾಲು ಒಕ್ಕೂಟದ ಅಧ್ಯಕ್ಷರು ಸಂಪೂರ್ಣವಾಗಿ ವಿಫಲವಾಗ್ತಾ ಇದ್ದಾರೆ. ಯಾಕಂದರೆ ಇವತ್ತು ಬೆಳೆದಂಥ ಬೆಳೆಗೆ ರೋಗಗಳು ಬರ್ತಾ ಇದೆ, ಮಳೆ ಬಂದು ಬೆಳೆಯೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಮಕ್ಕಳ ಶಿಕ್ಷಣ ಇರ್ಬೋದು, ವಯಸ್ಸಾದವರ ಆರೋಗ್ಯ ಇರ್ಬೋದು, ಚೀಟಿ ಇರ್ಬೋದು, ಖಾಸಗಿ ಫೈನಾನ್ಸ್ಗಳು ಇದನ್ನು ರಕ್ಷಣೆ ಮಾಡ್ತಾ ಇರೋದಂದರೆ ಇವತ್ತು ಹೈನೋದ್ಯಮ. ಈ ಹೈನೋದ್ಯಮ ಯಾವ ರೀತಿ ಇವತ್ತು ನಶಿಸಿ ಹೋಗ್ತಾ ಇದೆ ಅಂದರೆ, ಇವತ್ತು ಕೋಲಾರ ಜಿಲ್ಲಾದ್ಯಂತ ಪಶು ಇಲಾಖೆಯಲ್ಲಿ ಈ ಒಂದು ಪಶು ವೈದ್ಯರ ಹುದ್ದೆಗಳು ಖಾಲಿ ಇರೋದ್ರಿಂದ ಸಮರ್ಪಕವಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಖಾಸಗಿ ವೈದ್ಯರಿಗೆ ಹೋದರೆ ಅವ್ರಿಗೆ ಒಂದು ಹಸು ನೋಡಬೇಕಾದ್ರೆ 1000-2000 ರೂಪಾಯಿ ಕೊಡಬೇಕು. ಬರೋ ಒಂದು ಆದಾಯನೇ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಇನ್ಯಾರು ಇರ್ತದೆ. ಅದರ ಜೊತೆಗೆ 3-4 ತಿಂಗಳಿಂದ ರೈತರ ಕ್ಷೀರಭಾಗ್ಯದ ಪ್ರೋತ್ಸಾಹಧನ 5 ರೂಪಾಯಿನೂ ಬಿಡುಗಡೆಯನ್ನು ಸರ್ಕಾರ ಮಾಡ್ತಾಯಿಲ್ಲ. ಇನ್ನು ಆಡಳಿತ ಮಂಡಳಿಯೂ ಇಲ್ಲ, ಅದಕ್ಕೆ ಚುನಾವಣೆಯೂ ನಡೆಸಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ. ಕೋಲಾರ ಜಿಲ್ಲೆಯ ಹಾಲು ಒಕ್ಕೂಟವನ್ನು ಸಂಪೂರ್ಣವಾಗಿ ನಶಿಸಿ ಮತ್ತು ಅದನ್ನೂ ಸಹ ಖಾಸಗೀಕರಣ ಮಾಡಲು ಏನು ಹುನ್ನಾರನ್ನು ಸರ್ಕಾರ ನಡೆಸ್ತಾ ಇದೆ ಅಂತೇಳಿ ನಮ್ಗೆ ಅನುಮಾನ ಬರ್ತಾ ಇದೆ. ಈ ಕೂಡಲೇ ಸಂಬಂಧಪಟ್ಟ ಹಾಲು ಒಕ್ಕೂಟದ ವ್ಯವಸ್ಥಾಪಕರಿಗೆ ಮತ್ತು ಉಪವ್ಯವಸ್ಥಾಪಕರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಹಕಾರ ಸಚಿವರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಈ ಕೂಡಲೇ ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ಆ ಆಡಳಿತ ಮಂಡಳಿಯನ್ನು ನೇಮಕ ಮಾಡಬೇಕು ಮತ್ತು ಕ್ಷೀರಭಾಗ್ಯದ 5 ತಿಂಗಳ 5 ರೂಪಾಯಿ ಹಾಲಿನ ಒಂದು ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು. ಪ್ರತಿ ಲೀಟರ್ ಹಾಲಿಗೆ 50 ರೂಪಾಯಿ ನಿಗದಿ ಮಾಡಬೇಕು ಮತ್ತು ಪಶು ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಿ ಸಮರ್ಪಕವಾದ ಪಶು ವೈದ್ಯಕೀಯ ಸೇವೆ ಮಾಡುವಂತೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಮುಖಾಂತರ ರಕ್ಷಣೆ ಮಾಡಬೇಕು ಮತ್ತು BMCಗಳಲ್ಲಿ ಕಲಬೆರಕೆಯ ದಂಧೆಗೆ ಕಡಿವಾಣ ಹಾಕಬೇಕೆಂದು ಈ ಮೂಲಕ ಮಾನ್ಯ ಹಾಲು ಒಕ್ಕೂಟದ ವ್ಯವಸ್ಥಾಪಕರು ಮತ್ತು ಉಪವ್ಯವಸ್ಥಾಪಕರ ಮುಖಾಂತರ ಸರ್ಕಾರದ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ರೈತ ಮುಖಂಡರು ಮನವಿಯನ್ನು ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನಮ್ಮ ಮೇಲಧಿಕಾರಿಗಳ ಮುಖಾಂತರ ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ತೀರಿ. ಏನು ಪ್ರೋತ್ಸಾಹಧನ ಬಾಕಿ ಇದೆಯೋ ಸರ್ಕಾರದಿಂದ ಅದನ್ನು ಬಿಡುಗಡೆ ಮಾಡೋದಕ್ಕೆ ಒಕ್ಕೂಟದ ಕಡೆಯಿಂದ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಎಲ್ಲ ಹಾಲು ಉತ್ಪಾದಕರಿಗೆ ನಾವಿಂದು ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಪರವಾಗಿ ಈ ಪ್ರಸ್ತಾವನೆಯನ್ನು ಕೇಂದ್ರ ಕಚೇರಿಗೆ ಅಥವಾ ಮೇಲಧಿಕಾರಿಗಳಿಗೆ ನಾವು ಸಲ್ಲಿಸ್ತೀರಿ ಅಂತೇಳಿ ಕೋರ್ಕೊಡ್ತೀವಿ.